ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕ್ಷಮಿಸ್ಬೇಕು, ಕರೆದು ನಿಮಗೆ ತೊಂದರೆ ಕೊಟ್ಟೆ ಅನ್ಸುತ್ತೆ. ಇಲ್ಲದೆ ಹೋಗಿದ್ರೆ ಮಗಳ ಜೊತೆ ಇನ್ನೊಂದಷ್ಟು ಮಾತಾಡ್ತಿದ್ರಿ ಏನೋ. ಹಂಗೇನಿಲ್ಲ, ನೀ ಒಳ್ಳೆ ಡಿಸ್ಟರ್ಬ್ ಆಯ್ತಾ? ಹಂಗೇನಿಲ್ಲ ಮೌನಿಗೆ. ಅಳಿಯನ್ ಜೊತೆ ಏನೋ ಗುಟ್ಟಾಗಿ ಮಾತಾಡ್ತಿದ್ಯಾ? ಅಲ್ಲ, ಹೊತ್ತು ಹೋಗ್ತಿರ್ಲಿಲ್ವಲ್ಲ, ಇಸ್ಪೀಟ್ ಆಡೋಣ ಅಂತ ಕೇಳ್ತಿದ್ದೆ. ನಿಮ್ಗೆ ಇಸ್ಪೀಟ್ ಆಡಕ್ ಬರುತ್ತಲ್ವಾ? ಮತ್ ಕೂತ್ಕೊಳ್ಳಿ, ತರ್ತೀನಿ. ಸರಿ, ಅಣ್ಣನೂ ಕರ್ಕೊಂಡ್ ಬರ್ತೀನಿ. ಅವನ್ ಯಾಕೆ ಬರ್ಲಿ ಬಿಡಿಯತ್ತೆ. ಅಲ್ಲ ನಿಮ್ ಅಳಿಯಂದ್ರೆ ಹೇಳ್ತಿದ್ದಲ್ಲ, ಬರ್ಲಿ ಬಿಡು. ಯಾರ್ ಮಾತ್ ಕೇಳ್ತಿರೋ ಬಿಡ್ತಿರೋ, ಆದ್ರೆ ನಿಮ್ ಅಳಿಯನ್ ಮಾತ್ ಮಾತ್ರ ನೀವಿಬ್ರು ಚಾಚು ಚಪ್ಪದೆ ಪಾಲಿಸ್ತೀರ. ಅಣ್ಣ ಅಣ್ಣ, ಏನತ್ತೆ ಇದು? ಆಟದ ಮಧ್ಯ ತಂಪು ಪಾನೀಯ ಕೊಡ್ತಾರಲ್ಲ, ಅದೇ ತರ ಇದು ನಿಂಬೆ ಹಣ್ಣಿನ ಶರ್ಬತ್ತು. ಗೆದ್ದವರು ನನ್ಗೆ ದುಡ್ಡು ಕೊಡ್ಬೇಕು. ನಾವು ದುಡ್ಡು ಕಟ್ಕೊಂಡು ಆಡ್ತಿದ್ರೆ ತಾನೇ ನಿನಗ್ ದುಡ್ಡು ಕೊಡೋದು. ಸುಮ್ನೆ ಆಡ್ತಿದ್ದೀರಾ? ಸುಮ್ನೆ ಆಡಿದ್ರೆ ಅದು ಆಟ, ದುಡ್ಡು ಕೊಟ್ಕೊಂಡು ಆಡಿದ್ರೆ ಅದು ಜೂಜು. ಅಯ್ಯೋ, ಈಗೇನ್ ಶರ್ಬತ್ ಕೊಡ್ತೀಯೋ ತಗೊಂಡೋಗ್ತೀಯೋ? ಪರವಾಗಿಲ್ಲ, ತಗೋಣ. ಅರ್ಚನಾ ಕಪ್ಪೋನು. ಹಲೋ ಅಕ್ಕ. ಏನ್ ದೀಪ, ತವ್ರ ಮನೆಗೆ ಹೋಗಿದ ತಕ್ಷಣ ಗಂಡನ ಮನೆಯವ್ರನ್ನ ಮರ್ತ್ಬಿಟ್ಟ? ಓ, ನಿನ್ ಗಂಡ ಅಲ್ಲೇ ಇದ್ದಾನಲ್ಲ ಅದಕ್ಕ? ಅಯ್ಯೋ ಹಾಗೇನಿಲ್ಲ ಅಕ್ಕ. ಸರಿ, ಏನ್ ಮಾಡ್ತಿದ್ದೆ? ಎಲ್ರು ಕಾರ್ಡ್ಸ್ ಆಡ್ತಿದ್ದಾರೆ, ಸುಮ್ಮನೆ ಕೂತಿದ್ದೀನಿ. ಹೌದಾ, ಗುಡ್. ಅಪ್ಪ ಹೇಗಿದ್ದಾರೆ? ಆರಾಮಾಗಿದ್ದಾರೆ. ಇರಿ, ವಿಡಿಯೋ ಫೋನ್ ಮಾಡ್ತೀನಿ. ಸರಿ ಸರಿ ಅಕ್ಕ, ಇರಿ ತೋರಿಸ್ತೀನಿ. ನೋಡಿ, ಎಲ್ರು ಸೇರ್ಕೊಂಡು ಕಾರ್ಡ್ಸ್ ಆಡ್ತಿದ್ದಾರೆ. ನಮಸ್ತೆ. ಅಂಕಲ್ ಕೇಳ್ಕೊಡು, ಮಾತಾಡ್ತೀನಿ. ಪೊಲೀಸಪ್ಪ ಮಾತಾಡು. ಹಲೋ ಅಂಕಲ್, ಹೇಗಿದ್ದೀರಾ ಈಗ? ದೇವ್ರ ದಯೆಯಿಂದ ಚೆನ್ನಾಗಿದ್ದೀನಮ್ಮ. ಒಳ್ಳೇದಾಯ್ತು. ಇನ್ಮೇಲೆ ಆರೋಗ್ಯದ ಕಡೆ ಗಮನ ಜಾಸ್ತಿ ಕೊಡಿ. ನನಗೇನಮ್ಮ ಆಗುತ್ತೆ, ಗುಂಡು ಕಲ್ತರ ಗಟ್ಟಿಯಾಗಿದ್ದೀನಿ, ನೋಡ್ಬೇಕಾದ್ರೆ. ಒಂಥರ ನನಗೆ ಹೀಗಾಗಿದ್ದು ಒಳ್ಳೇದಾಯ್ತು ಅಂತ ಅನ್ನಿಸ್ತಿದೆ. ಏನ್ ಹೇಳ್ತಿದ್ದೀರಾ ಅಂಕಲ್? ನನಗೆ ಆರೋಗ್ಯ ತಪ್ಪದಾಗ ನನ್ನ ಹೆಂಡತಿ, ಮಗಳು, ತಂಗಿ, ಅಳಿಯಂದ್ರು ಎಷ್ಟು ಸಹಕಾರ ಕೊಟ್ಟರು ಗೊತ್ತಾ? ಅವ್ರು ತೋರಿಸಿದ ಕಾಳಜಿಯಿಂದಾನೆ ನನ್ನ ಜೀವ ಉಳಿದಿದ್ದು. ಅಷ್ಟೇ ಅಲ್ಲ, ಇವತ್ತು ಎಲ್ಲರ ಜೊತೆ ಖುಷಿಯಿಂದ ಕಾಲ ಕಳೀತಿದ್ದೀನಿ. ಇದಕ್ಕಿಂತ ಬೇಕಾ? ಅದೇನೋ ನಿಜಾನೇ ಅಂಕಲ್, ಆದ್ರೆ ಆರೋಗ್ಯ ಸರಿ ಇಲ್ದಿದ್ದೆ ಒಳ್ಳೇದಾಯ್ತು ಅನ್ಕೋಬೇಡಿ. ನೀವ್ ಮಾಡಿದ ಪುಣ್ಯನೋ ಏನೋ, ಸರಿಯಾದ ಸಮಯಕ್ಕೆ ಎಲ್ರು ನಿಮ್ಮನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಬೇಗ ಹುಷಾರಾಗೋ ಹಾಗೆ ಮಾಡಿದ್ದಾರೆ. ಇನ್ ಮುಂದೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಆಗ್ಲಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.